ಏನೇ ಬುಡಿ. ಹೆಂಗನುವೆ ಈ ಪೊದ್ದಕ್ಕನ ಮಗ ಕಟ್ಕೊಂಬಂದ್ಬಿಟ್ಟ. ಒಳ್ಳೆ ಹುಡುಗಿ ಆದ್ರೆ ನ್ಯಾಯ ನೀತಿ ಧರ್ಮ ಅಂತ ಹೇಳ್ಬಿಟ್ಟು ಬಾಳ್ಕೊಂಡೋದ್ರೆ ಸೊರೈತದ ಕಣತ್ತೆ. ಇಲ್ಲ ಅಂತ ಹೇಳಿದ್ರೆ ಆಯ್ತತೆ. ನೋಡಣಿರಿ ಇನ್ನೂ ಒಂದ್ 2 ದಿನ ಏನಾಯ್ತದೋ ಅಂತ ಹೇಳ್ಬಿಟ್ಟು. ಜಮೀನ್ ಗಿಮೀನೆಲ್ಲ ಜೋರಾಗೈತಿ ಅಂತ ಹೇಳ್ತಾ ಇದ್ದೀರಾ? ಹೂ ಕಣ್ಶಾಂತಮ್ಮ. ಹಂಗಂತ ಹೇಳ್ತಾ ಇದ್ಲು ಬೀಗ್ರು. ಪೊದ್ದಿ ಏನು ಎದುರು ಬದ್ರು ನಿಂತು ಮಾತಾಡ್ಲಿಲ್ಲ, ಏನೂ ಇಲ್ಲ. ನಮ್ ಪೊದ್ದಿತಾಗ ಅಷ್ಟು ಸುಲಭವಾಗೆಲ್ಲ ಇದು ಮಾಡಕ್ ಆಗಕ್ಕಿಲ್ಲ. ನಾನೇ ಒಪ್ಸಿ ಹಂಗೋ ಹಿಂಗೋ ಮಾಡಿ ಮಾಡಿ ಒಪ್ಸ್ಬಿಟ್ಟು ಕೂರಿಸ್ಬಿಟ್ಟಿದೀನಿ. ನೋಡು ಏನೇ ಹೇಳು. ನನ್ನ ಮನೆಗಿರೋರೆಲ್ಲನೂ ಸಂದಾಕಿದ್ಬಿಟ್ರೆ ನಂಗೆ ಅಷ್ಟೇನಿಯೇ ಸಾಕು. ಹ್ಮ್ ಎಲ್ಲೋದ್ನೇ ನನ್ನ ಮಗ ಇನ್ನೂ ಬರ್ಲೇ ಇಲ್ವಲ್ಲೇ? ಬತ್ತಾರೆ ರೀ. ನಾನೇನಿಯಾ ಬ್ಯಾಡ ಬುಡಿ, ನಾನೇ ಹೋಗ್ಬಿಟ್ಟು ಬೆಣ್ಣೆ ಮಾರ್ಕೊಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ನೀನ್ ಯಾಕೆ ಓದಿಯೇ, ನೀ ಸುಮ್ಕಿರು, ನಾನೇ ಹೋಗ್ಬಿಟ್ಟು ಮಾರ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಕಿತ ಹೊಂಟೋಗ್ಬಿಟ್ರೆ ಕಣತೆ. ನಾನು ಅದಕ್ಕೆ ಅಡುಗೆ ಪಡಿಗೆ ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗಳಿ ಹಿಟ್ಟೆಲ್ಲ ಒಲೆ ಮೇಲೆ ಇಕ್ಕಿವ್ನಿ. ಕುಂತ್ಕೊಳ್ಳಿ. ನಿಮ್ಗೂ ಇಟ್ಟು ಮಾಡ್ಕೊಬಿಟ್ಟು ಬರ್ತೀನಿ. ಪಾಪ ನೀವು ಸಾಕಾಗಿದ್ದೀರಾ. ನಾನು ಒಂದು 2 ದಿನ ಆದ್ರೂ ನೀವು ಮನೆಗೆ ಬರ್ಲಿಲ್ವಲ್ಲ, ಅದಕ್ಕೆ ಹುಡುಕಬಿಟ್ಟು ಬಂದಿದ್ದು. ಪದ್ದಕರ್ಮ ಅಂತ ಕೇಳಿನಿಯ ಯಾಕೆ ಬರ್ಲಿಲ್ಲ ನೀವು ಅಂತ ಹೇಳ್ಬಿಟ್ಟು. ಅದೇ ನನ್ನ ಮೊಮ್ಮಗ ಮಾಡಿರೋ ಕೆಲಸಕ್ಕೆ ನ್ಯಾಯ ನೀತಿ ಅಂತ ಹೇಳ್ಕೊಂಡು ಅಲ್ಲೇನಿಯ ಕುಂತಿದ್ದೆ. ಅಲ್ಲ ಶಾರದಿ, ಒಂದಿನಕ್ಕೂ ನಾನು ಕ್ಯಾರೆ ಅಂತ ಹೇಳ್ಬಿಟ್ಟು ಉಪಚಾರ ಮಾಡ್ತಾ ಇರಲಿಲ್ಲ. ನೀನ್ ನೋಡು ಯಾಕೆ ಬಂದಿಲ್ಲ ಕಣತ್ತೆ ಅಂತ ಮಂತಕ್ಕೆ ಹುಡುಕಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ನಿನ್ನಂತ ಸೊಸೆ ಯಾರಿಗನ ಸಿಕ್ಕೋರೆ ಹೇಳು. ಹಂಗಲ್ಲ ಕಣತ್ತೆ, ನನ್ನ ಮ್ಯಾಲೆಲ್ಲ ಮುನ್ಸ್ಕೊಬಿಟ್ಟು ಹೊಂಟೋಗ್ಬಿಟ್ರೇನೋ ಅಂತ ನನಗೊಂಥರ ಬೇಜಾರ ಹೋಗ್ಬಿಡ್ತು. ನಾನೇನಪ್ಪ ಮಾಡಿದೆ, ಮುನ್ಸ್ಕೊಬಿಟ್ಟಿದ್ದಂಗೆ ಅವರಲ್ಲ ಅತ್ತೇರು ಅಂತ ಹೇಳ್ಬಿಟ್ಟು. ನೀವು ಮುನ್ಸ್ಕೊಬಿಟ್ರ ಅಂತ ಬೈಯಕ್ಕೆ ಹಂಗೆ ಬಂದೆ ಅಷ್ಟೇನೇನೆ. ಇಲ್ಲ ಕಣಮ್ಮಿ, ನಿನ್ನ ಮೇಲೆ ಅಂತ ಮುನ್ಸ್ ನನಗೆ ನನ್ನ ಮಗನ ಜೊತೆ ಸಂದಾಗ ಬಾಳ್ವೆ ಮಾಡ್ಕೊಂಡಿದ್ಯಲ್ಲ, ಇನ್ನು ಮುನ್ಸ್ಕೊಳ್ಳೋದು ಬೇರೆ ಕೇಳು. ತಗಳಮ್ಮಿ ನಿನ್ ಕ್ಯಾನ. ಯಪ್ಪ ಎಲ್ಲಾರ್ನುವೆ ಬೆಣ್ಣೆನ ಎಷ್ಟು ಬೇಡಿಕೆಯಿಂದ ಕೇಳ್ತಾರೆ ಗೊತ್ತೇ. ಬೆಣ್ಣೆ ಕಣ್ಣ ಅಂತ. ಈ ಯಾರಪ್ಪ ಶೆಟ್ರವಲ್ಲ, ಶ್ರೀರಾಮ್ ಶೆಟ್ರು, ಅವ್ರಂತೂ ಎಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ಈಗ ಇವತ್ತಿನ ಕ್ಯಾನ್ ಬೆಣ್ಣೆ ಪೂರಾ ಅವ್ರೇನಿಯೇ ತಕೊಬಿಟ್ರು. ಓ ಹೌದೇ, ಅವ್ರು ಯಾವಾಗ ಹೇಳ್ತಿರ್ತಾರೆ ನಿನ್ ಬೆಣ್ಣೆ ಎಲ್ಲನೂ ನನಗೆ ತಂದ್ಕೊಡ್ ಶಾಂತಮ್ಮ, ನಿನಗಿನ್ನೂ ಶಾನೆ ಏನಿಯ ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಅವರೆಲ್ಲನೂ ಬೆಣ್ಣೆ ಎಲ್ಲನೂ ಕುದಿಸ್ಬಿಟ್ಟು ಹಂಗೇನಿಯ ಮಾರ್ತಾರೆ ಅಂತ ಅನ್ನಿಸ್ತದೆ. ಅತ್ತೆ ನಾವು ಬೆಣ್ಣೆನ ಅದುವ ಕಾಯಿಸ್ಬಿಟ್ಟು ಡಬ್ಬ ಮಾಡ್ಬಿಟ್ಟು ನಾವು ಮಾರಿದ್ರೆ ಇವಾಗ ಎಲ್ಲರೂ ಈ ಅಂಗಡಿನಾಗ ಮಾರ್ತಾರಲ್ಲ ತುಪ್ಪ, ಆ ತುಪ್ಪದಾಗೆ ಸುಮ್ಮನೆ ನೀನಿಯ ಮೋದಿ ಏನೋ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಈಗ ಮನೆ ತುಪ್ಪ ನೀನಿಯ ಶಾನೆ ಜನ ಕೇಳ್ತಾವ್ರು ಕಣತ್ತೆ. ಇಷ್ಟು ದಿನ ಬೆಣ್ಣೆ ಮಾರಿದ್ ಸಾಕು, ಹೊಸಿ ತುಪ್ಪ ಗಿಪ್ಪ ಏನಾರ ಮಾರಿದ್ರೆ ಕಣತ್ತೆ ಕೆಜಿಗೆ 800 ರೂಪಾಯಿ 900 ರೂಪಾಯಿ ನಂಗೆ ಕೊಡ್ತಾರಂತೆ ಕಣತ್ತೆ. ಸಾಕು. ಏನದು ದಿನ ಬಿಡು ದಿನ ಒಂದೊಂದು ಕೆಜಿ ಮಾರ್ಕೊಂಡ್ರು ನಾವು ಎಲ್ಲೋ ಒಯ್ತದಲ್ವೇನತ್ತೆ. ಮಾಡ್ಬೋದು ಕಣಮ್ಮಿ, ಬೇಜಾನ್ ಕಾಸೈತೆ ಅದ್ರಾಗೂ 800-900 ರೂಪಾಯಿ. ಶ್ಯಾಮಣ್ಣ, ಈ ಸೋಮಣ್ಣ, ರಾಮಕ್ಕ ಅವ್ರೆಲ್ಲರೂ ಕೊಂಡ್ಕೊಂಡು ತಿನ್ನೋ ತುಪ್ಪ ನೀನಿಯ ಅಂಗಡಿ ತುಪ್ಪದಾಗ ಏನು ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೋಡೋಣ ಇರು, ನನಗೂ ಅದುವಾ ಕಾಯಿಸಾಕ್ ಬರ್ತದೆ. ಅದಕ್ಕೆ ಎಲೆ ಎಲ್ಲ ಹಾಕ್ಬಿಟ್ಟು ಸಂದ ಕಾಯಿಸ್ಬಿಟ್ಟು ಮರಳಾಗಿ ತುಪ್ಪ ರೆಡಿ ಮಾಡಿಬಿಟ್ರೆ ಅದ್ರಾಗೇನಿಯ ನಮಗೆ ಸಾಕು. ಬೇಜಾನ್ ದುಡ್ಡು ಆಯ್ತದೆ. ಹೆಂಗೋ ನನ್ನ ಮಗನೂ ಹೊಸ ಮನೆ ಕಟ್ಕೊಂಡು ಸಂದಕ್ಕೇನೇ ಇರ್ಬೋದು. ಈ ಮನೆ ನೀವು ಅತಂತ್ರವಾಗಿ ಹೋಗ್ಬಿಟ್ಟೈತೆ. ಯಾವಾಗ ಏನಾಯ್ತದೋ ಗೊತ್ತಿಲ್ಲ ಈ ಮನೆನೂ. ನೋಡಿ ಹೆಂಗನ ಮಾಡ್ಬಿಟ್ಟು ಗಂಡ ಏನ್ರು ಕಷ್ಟಪಟ್ಟು ದುಡಿದ್ಬಿಟ್ಟು ಏನೋ ಒಂದು ಮಾಡ್ಕೊಳ್ಳಿ ದಾರಿಯ. ಅತ್ತೆ ನಾನು ಕಷ್ಟಪಡ್ತೀನಿ, ಇನ್ನೊಂದು 2 ಎಮ್ಮೆಗಳು ಬೇಕಾದ್ರೆ ಎಕ್ಸ್ಟ್ರಾ ತಗೊಬಿಟ್ಟು ನಾನೇನು ನೇಪಿಯರ್ ಗಿಪಿಯರ್ ಹಾಕಬಿಟ್ಟು ಎಲ್ಲನೂ ಮೇಯಿಸ್ಕೊಂಡು ಇದು ಮಾಡ್ತೀನಿ ಕಣತ್ತೆ. ನೀವು ಒಂಚೂರು ನಮ್ಮ ಮನೆಗೆ ಇದ್ಬಿಟ್ಟು ಒಂಚೂರು ಸಹಾಯ ಮಾಡ್ಕೊಡಿ. ನಮ್ಗೆ ಏನು ಮಾಡಬೇಡಿ ನೀವು ಕ್ಯಾಮಿಯ. ನೀವು ಸುಮ್ಮನೆ ಕುಂತ್ಕೊಂಡು ಒಲೆ ಮುಂದೆ ಒಂದು ತುಪ್ಪ ಒಂದು ಕಾಯಿಸ್ಕೊಡಿ ಅತ್ತೆ. ನನಗೆ ಅದುವಾ ಕಾಯಿಸಕ್ಕೆ ಬರೋಕ್ಕಿಲ್ಲ, ಅದೊಂದು ಮಾಡ್ಕೊಟ್ಬಿಟ್ರೆ ಸಾಕು ಕಣತ್ತೆ. ನನಗೆ ಇನ್ನೇನು ಬೇಡ. ನಾನೇ ಎಮ್ಮೆ ಮೇಯಿಸ್ತೀನಿ, ಹಾಲು ಕರಿತೀನಿ, ಮಜ್ಜಿಗೆ ಕಡಿತೀನಿ, ಎಲ್ಲನೂ ಮಾಡ್ತೀನಿ. ಈ ತುಪ್ಪ ಕಸಕ್ಕೊಂದು ಬರೋಕ್ಕಿಲ್ಲ ನೋಡಿ ನನಗೆ. ಅದಕ್ಕೆ ಬೆಣ್ಣೆನೇ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ. ಅದಕ್ಕೆ ಬೆಣ್ಣೆ ಶಾಂತಮ್ಮ ಅಂತ ಶುರು ಮಾಡ್ಕೊಬಿಟ್ರೆ ಕಣತ್ತೆ. ಅಯ್ಯೋ ನೀವು ಆಮೇಕಿಂದ ಕೆಲಸ ಹೇಳಲ್ಲ, ಇವಳು ಬಂದಿದ್ದ ತಕ್ಷಣ ಏನಿ ಅಂತ ಬೇಜಾರು ಮಾಡ್ಕೊಬೇಡಿ ಕಣತ್ತೆ. ಎಲ್ಲರ ಉಂಟೆ ಅಷ್ಟು ಮಾಡಲಿಲ್ಲ ಅಂದ್ರೆ ನಾನು ಎಂತ ಹೆಂಗ್ಸು ಕುಂತ್ಕೊಂಡಿದ್ದ ಜಾಗದಾಗೆ ಬೆಣ್ಣೆ ಕಸಕ್ಕೆ ಹಾಕಿಲ್ವೆ ನನಗೆ. ಸರಿ ಆಯ್ತು ಹೇಳಮ್ಮಿ. ನೀನು ಇಷ್ಟೊಂದೆಲ್ಲ ನನ್ನ ಮಗನ ಕಟ್ಕೊಂಡು ಇಷ್ಟೆಲ್ಲ ಒದ್ದಾಡ್ತಿದ್ಯಾ ಅಂತಂದ್ರೆ ನಾನು ಮಾಡೋಕ್ಕಿಲ್ವೇ? ನಾನು ಅಂತ ಸಹಾಯ ಬೇಕಾದ್ರೂ ಮಾಡ್ತೀನಿ. ತಲೆ ಕೆಡ್ಸ್ಕೊಬೇಡ, ಹೋಗು. ಕುಂತ್ಕೊಳ್ಳಿ, ಕೈ ತೊಳ್ಕೊಬಿಟ್ಟು ಬನ್ನಿ. ತಟ್ಟೆಗೆ ಮುದ್ದೆ ಇಕ್ಕೊಬಿಟ್ಟು ಬರ್ತೀನಿ. ಸರಿ ಆಯ್ತು ಅಮ್ಮ. ಏನೇ ಹೇಳು, ನ್ಯಾಯವಾಗಿರ ನೆಟ್ಗಿರ ಹೆಂಡ್ತಿ ಇದ್ಬಿಟ್ಟು ಈ ಜೀವನ ಹೆಂಗಿರ್ತದೆ ಹೇಳಮ್ಮ. ನೋಡು, ಇವಳು ಬಂದ್ಮೇಲೆ ನನ್ನ ಜೀವನ ನೀನೇ ಬದಲಾಗೋಗ್ಬಿಟ್ಟೈತೆ. ನಾನು ನಕ್ಕ ಸಂಪಾದನೆ ಮಾಡ್ತಾ ಇವ್ನಿ, ಮಾರ್ಕೊಂಡು ಬಂದು ಏನೋ ಮಾಡಿ ಇವಳಿಗೆ ಸಹಾಯ ಮಾಡ್ತಾ ಇವ್ನಿ, ಹೊಟ್ಟೆ ತುಂಬ ಇಟ್ಟು ತಿಂತಾ ಇವ್ನಿ. ಅಮ್ಮ ಸಂಸಾರ ಅಂದ್ರೂ ಹಿಂಗೂ ಇರ್ತದ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಇವಾಗ ಕಣಮ್ಮ. ಆ ಮಮತೆಯಿಂದ ಶಾರದಿಯಿಂದ ನನ್ನ ಜನ್ಮಕ್ಕಂತೂ ಏನೂ ಸುಖ ಇಲ್ಲ ಬಿಡಮ್ಮ. ಇವಳಿಂದ ದೇವತೆ ಬಂದಂಗೆ ಬಂದ್ಬಿಟ್ಟವಳೆ ಕಣಮ್ಮ. ನಾನಂತೂ ಭಾಳ ನೆಮ್ಮದಿಯಾಗಿದ್ದೀನಿ ಕಣಮ್ಮ, ಯಾಕೆ ಸುಳ್ಳು ಹೇಳಿ. ನನಗೂ ಅಷ್ಟೇ ಕಣಪ್ಪ, ಭಾಳ ಅಂದರೆ ಭಾಳ ನೆಮ್ಮದಿಯಾಗಿವ್ನಿ. ಇಂಥ ಸಸೆಯ ಪಡಿಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ಪೊದ್ದುನ್ ಬಿಟ್ರೆ ಇವಳೇನೇನೇ ಇರೋದು ಬಿಡು. ಪೊದ್ದು ಅಂತೂ ಅವಳು ಬಿಡು, ಅವಳು ದೊಡ್ಡ ಕೈ ಅವಳ್ದಂತೂ. ಪಾಪ ಈ ಹುಡುಗಿನೂ ಹಂಗೇನಿ ಮಗ. ಇನ್ನು ಮುಂದೇನಾದ್ರು ಸುಖವಾಗಿರು. ಇನ್ನು ಹಲಾಲ್ ಟೋಪಿ ಕೆಲಸ ಮಾಡಿದ್ದಂಗೆ ಎಲ್ಲರೂ ಏನು ಕೊಡ್ತಾಳೋ ತಿನ್ಕೊಂಡು ಏನು ಹೇಳ್ತಾಳೋ ಅದನ್ನ ಮಾಡ್ಕೊಂಡು ಇದ್ಬಿಡು. ಪಾಪ ಅವಳು ಕುಂತ್ಕೊಳ್ಳೋಳಲ್ಲ ಮಗ, ಮೊಯ್ ಬಾಕ್ಸ್ ದುಡಿಯೋಳೆ ನೀನು. ನೋಡು ಇನ್ನೂ 2 ಎಮ್ಮೆ ತೊತ್ತೀನಿ ಕಣತ್ತೆ ಅಂತ ಹೇಳ್ತಾಳೆ. ತಂದು ತುಪ್ಪ ಗಿಪ್ಪ ಮಾರ್ಕೊಂಡು ಮಾರಿ ಏನೋ ಒಂದು 4 ಕಾಸು ಮಾಡ್ಕೊಂಡು ಸಂದಕ್ಕಿರ ಮಗ. ಸರಿನಾ? ನೀವು ಜಾಮ್ ಜೂಮನಂಗೆ ಓಡಾಡಬೇಕು. ಅದು ನೋಡಿ ಶಾರದಿ ಹುರ್ಕೊಂಡು ಸತ್ತೋಗ್ಬೇಕು. ಏನವ ಸಸೆ, ನೀನು ತಟ್ಟೆ ಇಕ್ಕಬಿಟ್ ಬಾ. ಏನೋ ನಮ್ಮ ಮುಂದೆ ತಿನ್ಬಾರ್ದು ಅಂತಾನೆ ಹೋಗಿ ಎತ್ಕೊಬಿಟ್ ಬಾ ಹೋಗು.
ಇಲ್ಲ ಅತ್ತೆ, ನೀವು ಇಬ್ರು ತಿನ್ನಿ. ನಿಮ್ಗೆ ಏನ್ ಬೇಕೋ ಅದನ್ನ ಇಕ್ಬಿಟ್ಟು ಆಮೇಗಿಂತ ತಿಂತೀನಿ. ತಿರ್ಗಿ ಅನ್ನಕ್ಕೆ ಇಕ್ಕಕ್ ಬೇರೆ ಹೋಗ್ಬೇಕಲ್ಲ. ಯವ್ವ 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 ಯವ್ವ, ನಾವ್ ಇಕ್ಕಂದ್ ತಿನ್ನಕ್ಕೆ ಇಲ್ವೇ? ನಿನ್ ಗಂಡಂಗ್ ಇಕ್ಲಿಲ್ಲ ಅಂದ್ರೆ ನೀನ್ ಊಟನೇ ಮಾಡಕ್ಕಿಲ್ವೇ? ಬುಡಮ್ಮಿ, ಮುದ್ದೆ ಮಾತ್ರ ಬೊತ್ಸಾರ್ ಮಾತ್ರ ಗಮ್ಮ ಗುಡಂಗ್ ಮಾಡ್ತೀನಿ ನೀನಂತೂನುವೆ. ನಾನು ಹೆಂಡ್ತಿ ಎಲ್ಲದ್ರಕ್ಕೂ ಪರ್ಫೆಕ್ಟ್ ಕಣಮ್ಮ ಇವಾಗ. ಪರ್ಫೆಕ್ಟಾಗಿ ಮಾಡಾಕ್ತಾಳೆ. ಅವಳು ಇದ್ಲು ಚಿನಾಲಿ, ಮನಿಯಾಳಿ. ಅವಳಂತುನುವೆ ಅವಳ ಕೈಯಾರೆ ಒಂದು ತುತ್ತಿ ಏನು ತಿಂದೋಳಲ್ಲ. ನಾನಂತುನುವೆ ಮಾಡೋಳು 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 ಮುರಿಯಾಕ ಆಯ್ತಿರಲಿಲ್ಲ ಮುದ್ದೆಯ. ಈ ಸುದ್ದ ಮಾಡಿ ಅದನ್ನ ಏನೋ ಮಾಡಿ ಇಷ್ಟುದ್ದ ಹೇಳೋಳು, ನಾನು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ. ಅಯ್ಯಮ್ಮ ಕಣಿ ಕೇಳಕ್ ಟೇಮ್ ಆಯ್ತಿರಲಿಲ್ಲ ನಮ್ಗಂತುನುವೆ. ಏನೇ ಹೇಳವ ನೀನಂತುನುವೆ. ಒಳ್ಳೆ ಗಮ್ಮ 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 ಅನ್ನಂಗೆ ಸಾರು ಮಾಡ್ತೀಯ. ಆಹಾ, ಮುದ್ದೆ ಮುರ್ಕೊಂಡು ತಿಂತಾ ಇದ್ರೆ, ಗುಳುಕ್ಕಂತ ನುಂಗ್ತಾ ಇದ್ರೆ ಅದ್ರ ಮಜಾನೇ ನೀಯ ಬ್ಯಾರೆ ಬಿಡು. ನೋಡು, ನೀನು ಏನು ಬೇಕೋ ಕೇಳು, ಎಲ್ಲದಕ್ಕೂ ಸಹಾಯ ನಾನು ಮಾಡ್ತೀನಿ. ನನಗಿನ್ನೇನು 3 ಜನ ಮಕ್ಕಳು, ಎಲ್ಲರೂ ಸಂದಾಕಿದ್ಬಿಟ್ರೆ ನನಗೆ ಅದಕ್ಕಿನ್ನೂ ಬೇರೆ ಇನ್ನೇನೂ ಬೇಕಿಲ್ಲ. ನಿನ್ನ ಜೀವನಕ್ಕೆ ಏನು ಮಾಡ್ಕೊಳ್ಳಿಲ್ಲ ನಮ್ಮ ಅತ್ತೆ ಅಂತ ಅನ್ಕೋಬೇಡ. ನಾನು 3 ಎಳೆ ಸರನ ನಿನಗೆ ನೀಯೇ ಕೊಟ್ಬಿಡ್ತೀನಿ. ಏನೋ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗಿ. ನನ್ನ ತಾಗಿನೇನು ಇಲ್ಲ, ಎಲ್ಲ ಮಕ್ಳಿಗೂ ಹಂಚ್ಬಿಟ್ಟೆ. ಈಗ ಈ ಬೊಡ್ಡ ಇದ್ದ ಆ ಶಾರದಿನ ಕಟ್ಕೊಂಡು ಎಲ್ಲ ಕಳೆದ್ಬಿಟ್ಟ, ಆಸ್ತಿ ಪಾಸ್ತಿ ಎಲ್ಲನೂ. ಇನ್ನು ಅಂದು ಅಂತ ಇನ್ನೇನವ ಐತೆ? ಏನೂ ಇಲ್ಲ, ಒಂಚೂರು ಒಡವೆ. ಈಗ 3 ಎಳೆ ಸರ ಕೊಟ್ಟೇನು, ಏನಾರ ಹೊಸಿ ಮಾಡ್ಕೊಂಡು ನಿಮ್ಮ ಜೀವನಗಳು ನೀವು ನೋಡ್ಕೊಳ್ಳಿ ಕಣವ. ಏನು ಬೇಡ ಕಣತೆ ನಂಗೆ, ಏನು ಬೇಡ. ನೀವು ಕೂಡ ದುಡ್ಡು ಪಡು ಏನು ಬೇಡ. ಪಾಪ ವಯಸ್ಸಾಗಿರೋ ತೆಗಿಸ್ಕೊಂಡ್ರೆ ಮುರುವಾದ ಇರ್ತದೆ. ನಾವೇನು ನೋಡ್ಕೊಂಡು ನಾವೇ ಏನಾರ ಮಾಡ್ಕದ್ದೀವಿ ಬಿಡಿ. ಏನಾರ ನಂದು ಹೊಸಿ ದುಡ್ಡು ಇಕ್ಕೊಂಡಿದ್ದೆ, ನಾನು ಬ್ಯಾಂಕು ಕೊಡ್ತಾ ಇದ್ದೆ. ದುಡ್ಡೆಲ್ಲನೂ ಬೆಣ್ಣೆ ಮಾರಿ ದುಡ್ಡೆಲ್ಲ ಮಜಾ ಮಾಡೋಕ್ಕಾಯ್ತದ ಕಣತ್ತೆ. ನಾನು ಹೊಸಿ ಮಾಡಿಕೊಂಡಿವ್ನಿ. ಅದ್ರಾಗ ಇನ್ನೂ ಒಂದು 2 ಎಮ್ಮೆ ತಗೊಬಿಟ್ಟು ಬರ್ತೀನಿ. ಏನು ಮೈ ಮೇಲೆ ಒಡವೆ ಇಲ್ಲಾಂದ್ರೂ ಪರವಾಗಿಲ್ಲ, ಫಸ್ಟ್ ದುಡ್ದು ನಾವು ಸಂದಾಕಿರೋದು ಕಲ್ತ್ಕೊಳ್ಳಿ. ಮಕ್ಕಳಿಲ್ಲ ಮರಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೆಂಗ್ ಸಿಕ್ಕರಂಗೆ ಜೀವನ ಮಾಡೋಕ್ಕಾಯ್ತದೆ. ಈ ಮನೆಯೆಲ್ಲ ಉಳಿಸ್ಬಿಟ್ಟು ಒಂದು ಯಾವ್ದಾನ ಒಂದು ಸಿಂಪಲ್ ಆಗಿರೋದೊಂದು ಮನೆ ಕಟ್ಕೊಬಿಡ್ಬೇಕು ಅಂತ ಬಲ ಆಸೆ ಕಾಣತ್ತೆ ನನಗೆ. ಆ ಮನೆ ಕಟ್ಕೊಬಿಟ್ಟು ನಾನು ನನ್ನ ಗಂಡ ನಿಮ್ದೇಗ ತೆಗೆದುಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಅದಕ್ಕೆ ನಾನು ಹೊಸಿ ಅಕೌಂಟಾಗಿ ದುಡ್ಡು ಮಡಗಿವ್ನಿ. ನೋಡೋಣತ್ತೆ, ಏನಾರ ಒಂದು ಮಾಡೋಣ. ಮನೆಗಿನೇ ಕೊಡ್ಸೋದು ಏನೋ ಹೊಸಿ ಶುರು ಮಾಡ್ಕೊತೀವಿ ನಾವು. ಇನ್ನು ನನಗೆ ತಾನೇ ಇನ್ನು ಯಾರು ನಿಮ್ಮನ್ನು ಬಿಟ್ರೆ ಇನ್ನು ಯಾರವ್ರಿ? ನಾನು, ನೀವು, ಈಗ ನನ್ನ ಗಂಡ 3 ಜನನೂ ನಿಮ್ದೇಗೆ ಇದ್ಬಿಡೋಣ. ಬುಡೆ, ಜೀವನ ನಂದು ಸಾರ್ಥಕ ಆಯ್ತು. ಒಬ್ಳನ್ನ ಮದುವೆ ಮಾಡ್ಕೊಂಡೆ, ಕೈ ಕೊಟ್ಲು. 2ನೇ ಮದುವೆ ಮಾಡ್ಕೊಂಡೆ, ಮನೆಯಾಳಿನ. ನೀನಂತೂ ಮೊದಲೇ ಸಿಕ್ಬಿಟ್ಟಿದ್ರೆ ಇಬ್ರು ಮನೆಯಾಳಿನ ಜೊತೆ ಎಣಗ್ತಾ ಇದ್ದೀನಲ್ಲ, ಅದು ತಪ್ಪಿ ಹೋಗ್ಬಿಡೋದು ನನಗಂತೂ. ಏನೋ ನನಗೆ ಕೊರ್ಮನೆ ಅಟ್ಗಿಲ್ಲ ಅನ್ನಿಸ್ತದೆ. ಕಟ್ಕೊಂಡು ಸಾಯಿ ಅಂತ ದೇವ್ರು ಬಿಟ್ಬಿಟ್ಟ ಅನ್ನಿಸ್ತದೆ. ಏನು ಮಾಡ್ತೀಯ, ಕಟ್ಕೊಂಡು ಸಾತ್ಬಿಟ್ಟೆ. ನಿನ್ನಂತ ಎಲ್ರಿಗೂ ಸಿಕ್ಬಿಟ್ರೆ ಎಲ್ಲರ ಜೀವನನೂ ಪಾವನೇನಿಯ. ನೋಡಿ ಹಂಗೆ ನೋಡ್ಕೊತೀಯ ಪಿರುತಿಯಿಂದ. ಹಿಂಗಿರ್ಬೇಕು ಎಂಡ್ರು ಅಂತ ಹೇಳಿದ್ರೆ. ಆ ಮನೆಯಾಳಿನ ಯಾರನ್ನ ಎಂಡ್ರು ಅಂತಾರೆ. ಏನೆಲ್ಲ ತಪ್ಪು ಮಾಡೋಳೆ, ಅದ್ರಿಗೆ ಸಂಸ್ಕೊಂಡು ನಾನು ಇದ್ದೆ. ಇನ್ನು ಬಿಡು, ಇನ್ನವಳು ನಾನು ಎಡಬಲ ತುಳ್ಸಕ್ಕಿಲ್ಲ. ನೀನೇನು ಟೆನ್ಷನ್ ತಗೋಬೇಡ. ನೀನು ಒಬ್ಳೆ ಇನ್ನೇನು ಕ್ಯಾಮೆ ಮಾಡಕ್ಕೆ ಹೋಗ್ಬೇಡ. ಎಮ್ಮೆ ಮೇಸಕ್ಕೆ ನಾನು ಹೋಯ್ತೀನಿ, ಎಮ್ಮೆಗುಲ್ ನಾನು ತಂದಾಕ್ತೀನಿ, ಕಸ ನಾನು ಬಸಾಕ್ತೀನಿ. ಇಬ್ರು ಕರ್ಕೊಳ್ಳೋಣ, ಇಬ್ರು ಮಾಡೋಣ, ಜೊತೆಯಾಗಿ ಕ್ಯಾಮೆ ಮಾಡ್ಕೊಂಡು ಹೋಗೋಣ. ಅಯ್ಯೋ ಬುಡಿ, ನಿಮ್ಗೆ ಅಭ್ಯಾಸ ಇಲ್ಲ. ನಿಮ್ಗೆ ಯಾಕೆ ತೊಂದರೆ? ನಾನು ಮಾಡ್ಕೊತೀನಿ. ಹಿಂಗೆ ನೀವು ಹೆಣ್ಮಕ್ಳು ಗಂಡು ಮಕ್ಕಳನ್ನೆಲ್ಲನೂ ಸೋಂಬೇರೆ ನನ್ನ ಮಕ್ಕಳು ಮಾಡ್ತಿರೋದು. ಬಂದು ಮಾಡ್ತೀನಿ ಅಂದಂಗೆ ಮಾಡಿಸ್ಕೋಬೇಕು. ನೀವು ಬಂದು ಮಾಡಕಲೇ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತಿರ್ಬೇಕು. ಸೋಂಬೇರಿಗಳು ಮಾಡ್ತೀರ ನೀವೇನೇನಿಯ? ಆಮೇಕಿಂದ ನನ್ನ ಗಂಡು ದುಡ್ದಾಗ್ತಿಲ್ವೋ ಅಂತ ಬಡ್ಕೋತೀರ. ಆಮೇಕಿಂದ ನಿನ್ನ ಗಂಡು ದುಡ್ದಾಗ್ತಾನೋ ಬಿಡ್ತಾನೋ. ನೀನು ಮೈ ಬುಕ್ಸಂಗೆ ಅವನಿಗೂ ಬೊಗ್ಸಿ ಕ್ಯಾಮೆ ಮಾಡಿಸು. ಬೆಳಿಗ್ಗೆ ಸಗಣಿ ಬಾಸಿಸು, ಹಾಲು ಕರ್ಸು, ಎಮ್ಮೆ ಮೈ ಉಜ್ಜಿಸು, ಎಲ್ಲ ಮಾಡು. ಇಬ್ಬರು ಸೇರ್ಕೊಂಡು ಮಾಡಬೇಕು ಕಣವ. 2 ಕೈ ಸೇರಿದ್ರೆ ನೀನು ಚಪ್ಪಾಳೆ ಅಂತ ಅನ್ನೋದು. ಸರಿ ಕಣತ್ತೆ, ಆಯ್ತು. ನೀವು ದೊಡ್ಡವ್ರು ಹೆಂಗೆ ಹೇಳ್ತೀರೋ ಹಂಗೆ ನೆನೆಯ. ಆಯ್ತು ಬಿಡಿ, ನಾಳೆಯಿಂದ ಇಬ್ಬರು ಸೇರ್ಬಿಟ್ಟು ನೀನು ಕ್ಯಾಮೆ ಮಾಡ್ತೀವಿ ನಾವು.